ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಪ್ರೋಮೋ ಅಪ್ಡೇಟ್ ಆಗಿದೆ. ಆ್ಯಂಡ್ ಆ ಒಂದು ಪ್ರೋಮೋದಲ್ಲಿ ಪೂರ್ಣಿಮಾ ಅವರು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ವೇದಿಕೆ ಮೇಲೆ ನಡೀತಿರುವಂತಹ ಒಂದಷ್ಟು ಪ್ರೋಸೆಸ್ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ. ಲೈಕ್ ಬೇಜಾರಾಗಿರೋದನ್ನ ಆ ಒಂದು ಸ್ಟೇಜ್ ಮೇಲೆ ವ್ಯಕ್ತಪಡಿಸ್ತಿದ್ದಾರೆ. ಆ್ಯಕ್ಚುಲಿ ಈ ಪ್ರೋಮೋನ ಏನು ಬಿಟ್ಟಿದ್ದಾರೆ, ಪೂರ್ಣಿಮಾ ಅವರ ಪ್ರೋಮೋನ ಏನು ಅಪ್ಡೇಟ್ ಮಾಡಿದ್ದಾರೆ, ಆ ಒಂದು ಪ್ರೋಮೋ ರಿಲೇಟೆಡ್ ಎಪಿಸೋಡ್ ಇವತ್ತು ಟೆಲಿಕಾಸ್ಟ್ ಆಗೋದಿಲ್ಲ, ನಾಳೆ ಟೆಲಿಕಾಸ್ಟ್ ಆಗುತ್ತೆ. ನನಗಂತೂ ಈ ಪ್ರೋಸೆಸ್ ಇಷ್ಟನೇ ಆಗ್ತಿಲ್ಲ. ಲೈಕ್ ನಾಳೆ ಟೆಲಿಕಾಸ್ಟ್ ಆಗಬೇಕಾಗಿರುವಂತಹ ಪ್ರೋಮೋಗಳನ್ನೆಲ್ಲ ಇವತ್ತು ಬೆಳಗ್ಗೆ ಮಧ್ಯಾಹ್ನನೇ ಬಿಟ್ಬಿಡ್ತಾರೆ. ಆ್ಯಕ್ಚುಲಿ ಇವತ್ತು ಏನು ಟೆಲಿಕಾಸ್ಟ್ ಆಗ್ತಿದೆ ಆ ಒಂದು ಪ್ರೋಮೋನ ಬಿಟ್ಟರೆ ಲೈಕ್ ನಮಗೂ ಸಹ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾಳೆ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಆಗೋದನ್ನೆಲ್ಲ ಇವತ್ತೇ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಈ ಒಂದು ಫಾರ್ಮೆಟೇ ನನಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಪೂರ್ಣಿಮಾ ಅವರು ವೇದಿಕೆ ಮೇಲೆ ಲೈಕ್ ಯಾವ ರೀತಿ ಅಸಮಾಧಾನನ ವ್ಯಕ್ತಪಡಿಸ್ತಿದ್ದಾರೆ ಅಂದರೆ, ಕಂಟೆಸ್ಟೆಂಟ್ಗಳ ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಧ್ವನಿ ಎತ್ತಿ ಮಾತಾಡ್ತಿದ್ದಾರೆ ಅಂತ ಹೇಳ್ಬೋದು. ಜಡ್ಜಸ್ಗಳು ಕಂಟೆಸ್ಟೆಂಟ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ತಿದ್ದಾರೆ ಅಂತಂದರೆ, ಲೈಕ್ ಹೈಟು ವೆಯ್ಟು ಪರ್ಸ್ನಾಲಿಟಿ ಇರಬೇಕು, ಗ್ಲಾಮರ್ ಆಗಿರಬೇಕು ಅಂಥವ್ರನ್ನಷ್ಟೇ ಸೆಲೆಕ್ಟ್ ಮಾಡೋದು. ಸೊ ನಮ್ಮನ್ನು ಸೆಲೆಕ್ಟ್ ಮಾಡಲ್ಲ ಅಂತ ಹೇಳಿ ಗೊತ್ತಾಗಿದೆ. ಸೊ ಕ್ಯಾಮ್ರಾ ಆಫ್ ಮಾಡಿ ಅನ್ನೋ ರೀತಿ ಪ್ರೋಮೋದಲ್ಲೆಲ್ಲ ತೋರಿಸ್ತಿದ್ದಾರೆ. ಆ್ಯಕ್ಚುಲಿ ಪ್ರೋಮೋದಲ್ಲೂ ಕೂಡ ತುಂಬಾ ಎಡಿಟಿಂಗ್ ವರ್ಕ್ಸ್ ಅನ್ನೋದಿರುತ್ತೆ. ನಾವು ಏನಾಯಿತು ಅಂತ ತಿಳ್ಕೊಬೇಕು ಅಂತಂದರೆ, ನಮಗೂ ಒಂದು ಕ್ಲಾರಿಟಿ ಬರಬೇಕು ಅಂತಂದರೆ ಎಪಿಸೋಡ್ನ ನೋಡಬೇಕಾಗತ್ತೆ. ಬಟ್ ಇವಾಗ ಪ್ರೋಮೋದಲ್ಲಿ ತೋರಿಸಿರೋದನ್ನ ನಾವು ನೋಡಿ ಅಬ್ಸರ್ವ್ ಮಾಡಿ ಹೇಳೋದಾದರೆ, ಲೈಕ್ ಸ್ಟೇಜ್ ಮೇಲೆ ಏನೇನು ಅನ್ಯಾಯ ನಡೀತಿದೆ, ಕಂಟೆಸ್ಟೆಂಟ್ಗಳಿಗೆ ಯಾವ ರೀತಿ ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡ್ತಿದ್ದಾರೆ, ಆ ಒಂದು ಪ್ರೋಸೆಸ್ ಮೇಲೆ ಪೂರ್ಣಿಮಾ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ಆ್ಯಕ್ಚುಲಿ ಇವತ್ತು ಅಥವಾ ನಾಳೆ ಎಲಿಮಿನೇಷನ್, ಇವತ್ತು ಎಲಿಮಿನೇಷನ್ ಇಲ್ಲ, ನಾಳೆ ಎಲಿಮಿನೇಷನ್ ಇರೋದ್ರಿಂದ ಆ ಒಂದು ಎಪಿಸೋಡ್ ನಾಳೆ ಟೆಲಿಕಾಸ್ಟ್ ಆಗುತ್ತೆ. ನಾಳೆ ಎಲಿಮಿನೇಷನ್ ಇರೋದ್ರಿಂದ ಆ ಒಂದು ಎಲಿಮಿನೇಟ್ ಆಗುವಂತಹ ಕೊನೆ ಸ್ಥಾನದಲ್ಲಿ ಬಂದ್ಬಿಟ್ಟು ಪೂರ್ಣಿಮಾ ಅವರು ಹಾಗೆ ಅನನ್ಯ ಅವರು ನಿಂತ್ಕೊಂಡಿರ್ತಾರೆ. ಸೊ ಇವರಿಬ್ಬರು ಇದ್ದಾಗ ಅಲ್ಲಿ ಪೂರ್ಣಿಮಾ ಅವ್ರಿಗೆ ಲೈಕ್ ಫಿಕ್ಸ್ ಆಗಿ ಹೋಗ್ತಾರೆ, ನನ್ನನ್ನೇ ಕಳಿಸೋದು ಬಿಡಿ, ನನ್ನನ್ನು ಇಟ್ಕೊಳಲ್ಲ, ಇಲ್ಲಿ ಅನನ್ಯನ ಸೆಲೆಕ್ಟ್ ಮಾಡ್ತಾರೆ, ನನ್ನನ್ನು ಬಿಗ್ ಬಾಸ್ ಮನೆಯಿಂದ ಲೈಕ್ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸ್ಟೇಜಿಂದ ಹೊರಗಡೆ ಕಳಿಸ್ತಾರೆ ಅಂತ ಹೇಳಿ ಪೂರ್ಣಿಮಾ ಅವರು ಅವರಷ್ಟು ಅವರೇನೆ ಫಿಕ್ಸ್ ಆಗಿರೋ ರೀತಿ ಕಾಣಿಸ್ತಿದೆ. ಸೊ ಅವರೇ ಹೇಳ್ತಾರೆ ಕ್ಯಾಮ್ರಾನ ಆಫ್ ಮಾಡಿ ಅಂತ ಹೇಳಿ. ಇದನ್ನು ಪೂರ್ಣಿಮಾ ಅವರು ಮಾಡಬಾರ್ದಾಗಿತ್ತು. ಲೈಕ್ ಇಫ್ ಇನ್ ಕೇಸ್ ಏನಾದರೂ ಮಾತಾಡಿದ್ರು ಕ್ಯಾಮ್ರಾ ಮುಂದೆ, ಲೈಕ್ ಆಫ್ ದ ಕ್ಯಾಮ್ರಾ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಕ್ಯಾಮ್ರಾ ಮುಂದೆನೇ ಅವರು ಪಾಯಿಂಟ್ ಔಟ್ ಮಾಡಿ ಹೇಳಿ ಮಾಡ್ಬೋದಾಗಿತ್ತು. ಅಥವಾ ಇದು ಸ್ಕ್ರಿಪ್ಟೆಡಾ ಅಥವಾ ರಿಯಲ್ ಆಗೇ ನಡೀತಿದ್ಯಾ ಎಲ್ಲವೂ ಸಹ ಗೊತ್ತಾಗಬೇಕು ಅಂದರೆ ನಾವು ಎಪಿಸೋಡ್ನ ನೋಡಬೇಕಾಗುತ್ತೆ. ಪ್ರೋಮೋದಲ್ಲಿ ನೋಡ್ತಿರೋದನ್ನ ನೋಡಿದ್ರೆ ತುಂಬ ಜೋರಾಗಿ ಲೈಕ್ ನಿರಂಜನ್ ದೇಶಪಾಂಡೆ ಅವರ ಜೊತೆನೂ ಕೂಡ ವಾದ ಮಾಡ್ತಿದ್ದಾರೆ ಪೂರ್ಣಿಮಾ ಅವರು. ಪಾಪ ಹತ್ಕೊಂಡೆಲ್ಲ ಕಿರ್ಚಾಡ್ಕೊಂಡಿದ್ದಾರೆ ಜಡ್ಜಸ್ಗಳ ಜೊತೆ. ವಿನಯ್ ಅವರು ಕೂಡ ಲೈಕ್ ಭಾರಿ ದೊಡ್ಡ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತಿದ್ದೀರಾ ನೀವು, ತುಂಬ ತಪ್ಪಿದು ಅಂತಲೂ ಹೇಳ್ತಿದ್ದಾರೆ. ಆ್ಯಂಡ್ ಸಂಗೀತ ಶೃಂಗೇರಿ ಅವರು ಪೂರ್ಣಿಮಾ ಜೊತೆ ನಿಂತ್ಕೊಂಡು ಲೈಕ್ ಅವ್ರಿಗೆ ಒಂದು ಸ್ವಲ್ಪ ಸಮಾಧಾನ ಮಾಡೋ ರೀತಿ, ಲೈಕ್ ಧೈರ್ಯ ತುಂಬೋ ರೀತಿ ಮಾತಾಡ್ತಿದ್ದಾರೆ ಅಂತ ಹೇಳ್ಬೋದು. ಬಟ್ ಎಸ್, ಅದೇ ಪೂರ್ಣಿಮಾ ಅವ್ರು ಹೇಳ್ತಿರೋದು, ಗ್ಲಾಮರ್ ಆಗಿರೋರನ್ನ ಅನನ್ಯ ಅವ್ರ ಜೊತೆ ಏನು ಕಾಂಪೀಟ್ ಮಾಡ್ತಿದ್ದಾರೆ ಈ ಒಂದು ಎಲಿಮಿನೇಷನ್ ಪ್ರೋಸೆಸ್ಸಲ್ಲಿ, ಅನನ್ಯ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ, ನನ್ನ ರಿಜೆಕ್ಟ್ ಮಾಡ್ತಾರೆ, ಲೈಕ್ ಗ್ಲಾಮರ್ ಆಗಿರೋರನ್ನ ಇಟ್ಕೊಂಡು ನಮ್ಮನ್ನೆಲ್ಲ ಹೊರಗಡೆ ಕಳಿಸ್ತಾರೆ, ನಾವು ನೋಡೋಕೆ ಅಷ್ಟೊಂದು ಅಂದವಾಗಿ ಚಂದವಾಗಿ ಇಲ್ಲ ಅನ್ನೋ ರೀತಿ ಅವರು ಹೇಳ್ತಿದ್ದಾರೆ. ನೋಡೋಣ ಯಾರನ್ನ ಆಚೆ ಕಳಿಸ್ತಾರೆ ಅಂತ ಹೇಳಿ. ಆ್ಯಂಡ್ ನಿರಂಜನ್ ದೇಶಪಾಂಡೆ ಅವರು ಕೂಡ, ನಿಮಗೆ ಈ ಶೋ ಮೇಲೆ ರೆಸ್ಪೆಕ್ಟ್ ಇಲ್ಲ, ಈ ಪ್ರೋಸೆಸ್ ಮೇಲೆ ರೆಸ್ಪೆಕ್ಟ್ ಇಲ್ಲ ಅಂತಂದರೆ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ನನಗೂ ಸಹ ಈ ಅಗ್ನಿ ಪರೀಕ್ಷೆ ಪ್ರೋಸೆಸ್ ಆಗಿರ್ಬೋದು, ಗೇಮ್ಸ್ಗಳಾಗಿರ್ಬೋದು ಏನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತಿಲ್ಲ. ಇದನ್ನು ಬೇಗ ಮುಗಿಸಿ ಆ್ಯಕ್ಚುಲ್ ಬಿಗ್ ಬಾಸ್ ಶುರು ಮಾಡ್ರಪ್ಪ ಸಾಕು ಅಂತ ಅನ್ನೋ ರೀತಿ ಆಗಿಬಿಟ್ಟಿದೆ. ಜಡ್ಜಸ್ಗಳು ಸ್ವಲ್ಪ ಲೈಕ್ ಶೋ ಸ್ಟಾರ್ಟಿಂಗಲ್ಲೇ ಪ್ರೋಮೋಗಳನ್ನ ಬಿಟ್ಟಾಗ ಕ್ರಿಂಜಾಗಿ ಆಡೋಂಥವ್ರನ್ನ ಬಿಟ್ಟಿದ್ದಕ್ಕೋ ಏನೋ ಲೈಕ್ ತಲೆನಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಜಡ್ಜಸ್ಗಳು ಒಂದು ಕಡೆ ಕ್ರಿಂಜಾಗಿ ಆಡ್ತಿರ್ತಾರೆ ಅಂತ ಅನ್ನೋ ರೀತಿ ಅನಿಸ್ಬಿಟ್ಟಿದೆ. ರಿಯಲ್ ಟ್ಯಾಲೆಂಟ್ಗೆ ಅವ್ರು ಬೆಲೆ ಕೊಡ್ತಿಲ್ಲ ಅನ್ನೋ ರೀತಿ ಆಗಿಬಿಟ್ಟಿದೆ. ನೋಡುವ ಎಂತೆಂಥ ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿ. ಆ್ಯಂಡ್ ಇನ್ನು ಎಸ್, ಪೂರ್ಣಿಮಾ ಅವ್ರನ್ನ ನಿರಂಜನ್ ದೇಶಪಾಂಡೆ ಅವರೇ ಹೇಳ್ತಾರೆ, ಶೋ ಮೇಲೆ ರೆಸ್ಪೆಕ್ಟ್ ಇಲ್ಲ ಅಂತಂದರೆ ಹೊಡ್ತಾ ಇರ್ಬೋದು, ಯು ಕ್ಯಾನ್ ಗೆಟ್ ಔಟ್ ಆಫ್ ದ ಸ್ಟೇಜ್ ಅಂತ ಹೇಳಿ ಹೇಳ್ತಿದ್ದಾರೆ. ಆ್ಯಂಡ್ ಇನ್ನು ಸಂಗೀತ ಶೃಂಗೇರಿ ಅವರು ಕೂಡ ಲೈಕ್ ಅವ್ರು ಪೂರ್ಣಿಮಾ ಅವ್ರು ಹೇಳಿದಂತಹ ಪಾಯಿಂಟ್ಗೆ ಒಂದು ಕೌಂಟರ್ ಪಾಯಿಂಟನ್ನು ಹಾಕಿದ್ದಾರೆ, ಕರೆಕ್ಟ್ ಪಾಯಿಂಟನ್ನೇ ಹಾಕಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಪೂರ್ಣಿಮಾ ಅವ್ರು ಹೇಳ್ತಾರೆ ಗ್ಲಾಮರ್ ಆಗಿರೋರನ್ನ ಮಾತ್ರ ಸೆಲೆಕ್ಟ್ ಮಾಡ್ತಾರೆ, ನಮ್ಮಂಥವ್ರನ್ನೆಲ್ಲ ಸೆಲೆಕ್ಟ್ ಮಾಡಲ್ಲ ಅಂತ ಹೇಳಿದಾಗ ಸಂಗೀತ ಶೃಂಗೇರಿ ಅವರು ಒಂದು ಒಳ್ಳೆ ವ್ಯಾಲಿಡ್ ಪಾಯಿಂಟನ್ನು ಹಾಕ್ತಾರೆ. ಲೈಕ್ ಈ ರೀತಿ ಹಿಂಗಿದ್ದಿದ್ರೆ ನಿಮಗೆ 4 ಜನನೂ ಸಹ ಜಡ್ಜಸ್ಗಳು ನಿಮ್ಮನ್ನು ಸೆಲೆಕ್ಟ್ ಮಾಡಿ ಸ್ಟಾರ್ ಕಂಟೆಸ್ಟೆಂಟ್ ಅಂತ ಹೇಳಿ ನಾವು ನಿಮಗೆ ಸ್ಟಾರ್ ಕೊಡ್ತಿರ್ಲಿಲ್ಲ, ಜಸ್ಟ್ ಗ್ಲಾಮರ್ ನೋಡಿ ಕೊಡೋದಾಗಿದ್ದರೆ ನಾವು ಕೊಡ್ತಿರ್ಲಿಲ್ಲ, ಆವಾಗ ಯಾಕೆ ನೀವು ಈ ಕ್ವೆಶ್ಚನ್ ಮಾಡಿಲ್ಲ ಅಂತ ಹೇಳಿ ಕೇಳ್ತಿದ್ದಾರೆ. ಎಸ್, ಆಫ್ಕೋರ್ಸ್ ಅದು ಕೂಡ ವ್ಯಾಲಿಡ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೋಡುವ, ನನಗನ್ಸೋ ಪ್ರಕಾರ ಲೈಕ್ ಜಸ್ಟ್ ಪೂರ್ಣಿಮಾ ಅವ್ರನ್ನ ಎಲಿಮಿನೇಟ್ ಮಾಡೋಕ್ಕೆ ಇದೆಲ್ಲ ಒಂದು ಗಿಮಿಕ್ ಅಷ್ಟೇ ಅಂತ ಅನ್ನಿಸ್ತಿದೆ. TRPಗೋಸ್ಕರ ಈ ರೀತಿ ಎಲಿಮಿನೇಟ್ ಮಾಡಬೇಕಾದ್ರೆ ಈ ಥರ ಒಂದು ಸಿಚುಯೇಷನ್ ಕ್ರಿಯೇಟ್ ಮಾಡಿ ಹೋದರೆ ಒಂದು ಸ್ವಲ್ಪ TRP ಸಿಗುತ್ತೆ ಅಂತ ಹೇಳಿ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಇಫ್ ಇನ್ ಕೇಸ್ ಲೈಕ್ ಇದೊಂದು 2 ರೀತಿ ನೋಡ್ಬೋದು ನಾವು.
KRPಗೋಸ್ಕರ ಇದೆಲ್ಲ ಆ್ಯಕ್ಟ್ ಮಾಡಿ ಪೂರ್ಣಿಮಾ ಅವ್ರನ್ನ ಕಳಿಸ್ಕೊಡ್ತಿದ್ದಾರೆ ಅಂತ ನೋಡ್ಬೋದು. ಇಫ್ ಇನ್ ಕೇಸ್ ಏನಾದರೂ ರಿಯಲ್ ಆಗಿದ್ದಿದ್ರೆ ಅದನ್ನು ಯಾಕೆ ಟೆಲಿಕಾಸ್ಟ್ ಮಾಡ್ತಿದ್ರು ಚಾನಲ್ ಅವರು? ಎಡಿಟ್ ಮಾಡಿ ಬಿಸಾಕ್ಬೋದಾಗಿತ್ತಲ್ಲ. ಶೋ ಬಗ್ಗೆ ನೆಗೆಟಿವ್ ಮಾತಾಡೋರನ್ನ ಟೆಲಿಕಾಸ್ಟ್ ಮಾಡುವಂಥ ಅವಶ್ಯಕತೆ ಆದರೂ ಶೋಗೆ ಏನಿದೆ? ಅದನ್ನೆಲ್ಲ ಕಟ್ ಮಾಡಿ ಬಿಸಾಕಿ ಮಾಮೂಲಿ ನಾರ್ಮಲ್ ಪ್ರೋಸೆಸ್ಸಲ್ಲಿ ಶೋನ ತೋರಿಸ್ಕೊಂಡು ಹೋಗ್ಬೋದಾಗಿತ್ತು. ಸೊ ನನಗನ್ಸ್ತಿರೋ ಪ್ರಕಾರ ಇದೆಲ್ಲ ಸ್ಕ್ರಿಪ್ಟೆಡು. ಪೂರ್ಣಿಮಾ ಅವ್ರು ಎಲಿಮಿನೇಟ್ ಆಗಿರೋದಂತೂ ಕನ್ಫರ್ಮ್ ಆಗಿದೆ. ಬಟ್ ಕನ್ಫರ್ಮ್ ಆಗಿರೋದನ್ನ ಈ ರೀತಿ ಒಂದು ರೋಲ್ ಪ್ಲೇ ಮಾಡಿಕೊಂಡು ಈ ಥರ ಒಂದಷ್ಟು ಸಿಚುಯೇಷನ್ಸು ಡ್ರಾಮಾಗಳನ್ನೆಲ್ಲ ಕ್ರಿಯೇಟ್ ಮಾಡಿಕೊಂಡು ಅವ್ರನ್ನ ಹೊರಗಡೆ ಕಳಿಸೋ ರೀತಿ ಸ್ಕ್ರಿಪ್ಟೆಡ್ ಅನ್ನೋ ರೀತಿನೇ ನನಗೆ ಅನಿಸ್ತಿರೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಟ್ ಏನೇ ನಡೆದಿದ್ರು ಪ್ರೋಮೋದಲ್ಲಿ ಏನೇ ತೋರಿಸಿದ್ರು ಅದು ನಡೀತಿರುವಂತಹ ರಿಯಾಲಿಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜಡ್ಜಸ್ಗಳು ಇವಾಗ ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡ್ತಿರೋದು ನೋಡ್ತಿದ್ರೆ ಲೈಕ್ ಆ ರೀತಿನೇ ಸೆಲೆಕ್ಷನ್ ಪ್ರೋಸೆಸ್ ನಡೀತಿದೆ. ಸೊ ಏನು ಗ್ಲಾಮರು, ಹೈಟ್, ವೆಯ್ಟು, ಪರ್ಸ್ನಾಲಿಟಿ ಎಲ್ಲ ಚೆನ್ನಾಗಿರೋರ್ನೇ. ಅನನ್ಯಗೆ ಏನು ಟ್ಯಾಲೆಂಟ್ ಇದೆ ಗುರು? ಏನೂ ಟ್ಯಾಲೆಂಟ್ ಇಲ್ಲ, ಆದರೂ ಕೂಡ ಇನ್ನೂ ಅಗ್ನಿ ಪರೀಕ್ಷೆ ವೇದಿಕೆ ಮೇಲೆ ಇದ್ದಾರೆ ಅಂತಂದರೆ ಪೂರ್ಣಿಮಾ ಅವ್ರು ಏನು ಹೇಳಿದ್ರು ಅದು ನಿಜ ಅಂತಲೇ ನನಗೂ ಅನಿಸ್ತಿರೋದು. ಆ್ಯಂಡ್ ಇನ್ನು ಕುಮಾರಿ ಅವ್ರ ಬಗ್ಗೆನೂ ಕೂಡ ಸಾಕಷ್ಟು ಜನ ಇದ್ರ ಬಗ್ಗೆ ಕೇಳ್ತಿದ್ದೀರಾ, ಅವ್ರ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಹೇಳಿ. ಪಾಪ ಅಲ್ಲಿ ನೋಡಿದ್ರೆ ಕುಮಾರಿ ಇನ್ಸ್ಟಾಗ್ರಾಮಲ್ಲಿ ನನಗೆ ವೋಟ್ ಮಾಡಿ ಅಂತ ಹೇಳಿ ಕೇಳ್ಕೊತಿದ್ದಾರೆ. ಬಟ್ ಕುಮಾರಿ ಅವ್ರದ್ದು ಯಾವುದೇ ಒಂದು ವೋಟಿಂಗ್ ಅಪೀಲ್ ಮಾಡಿರುವಂಥ ವೀಡಿಯೋಸು ಇನ್ಸ್ಟಾಗ್ರಾಮ್ ಕಲರ್ಸ್ ಕನ್ನಡ ಅವರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹಾಕ್ಕೊಂಡಿಲ್ಲ. ಬೇರೆ ಎಲ್ಲ ಕಂಟೆಸ್ಟೆಂಟ್ಗಳದ್ದು ತೋರಿಸ್ತಿದ್ದಾರೆ, ಬಟ್ ಕುಮಾರಿ ಅವ್ರದ್ದು ತೋರಿಸ್ತಿಲ್ಲ. ಆ್ಯಂಡ್ ಜಿಯೋ ಹಾಟ್ಸ್ಟಾರಲ್ಲೂ ಕೂಡ ಕುಮಾರಿ ಅವ್ರದ್ದು ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ನೋಡಿದೆ. ಅದನ್ನು ನಾನು ಒಂದ್ಸತಿ ಚೆಕ್ ಮಾಡಿ ಆಮೇಲೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬಟ್ ಕುಮಾರಿ ಅವ್ರದ್ದು ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗಿದೆ ಅಂತ ಹೇಳಿ ಒಂದಷ್ಟು ಜನ ಮೆಸೇಜ್ಗಳನ್ನ ಹಾಕ್ತಿದ್ರು. ಆ್ಯಂಡ್ ಕಲರ್ಸ್ ಕನ್ನಡ ಪೇಜಲ್ಲೂ ಸಹ ಯಾವುದೇ ರೀತಿಯಾದಂತಹ ವೋಟಿಂಗ್ ಅಪೀಲ್ಸ್ ವಿಡಿಯೋಗಳನ್ನೂ ಸಹ ಅಪ್ಡೇಟ್ ಮಾಡ್ತಿಲ್ಲ. ಪಾಪ ಕುಮಾರಿ ಮಾತ್ರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನನಗೆ ವೋಟ್ ಮಾಡಿ ಅಂತ ಹೇಳಿ ಅವಳ ಅಕೌಂಟಲ್ಲಿ ಅಪ್ಡೇಟ್ ಮಾಡ್ಕೊಂಡಿದ್ದಾಳೆ. ಆ್ಯಂಡ್ ಅಪ್ಡೇಟ್ ಮಾಡ್ಕೊಂಡಿರೋದನ್ನ ನೋಡ್ತಿದ್ರೆ ಬ್ಯಾಕ್ಗ್ರೌಂಡ್ ಎಲ್ಲ ನೋಡ್ತಿದ್ರೆ ಲೈಕ್ ಅವರ ಹಳ್ಳಿಗೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಲೈಕ್ ನನಗನ್ಸಿದ್ದದು. ಮೋಸ್ಟ್ಲಿ ಅವರ ತಾಯಿಗೇನು ಹುಷಾರಿಲ್ಲ ಅಂತೆಲ್ಲ ಹೇಳ್ಕೊಂಡಿದ್ರು ಎಪಿಸೋಡ್ಸ್ಗಳಲ್ಲಿ. ಸೊ ಅವ್ರ ತಾಯಿ ಆರೋಗ್ಯದಲ್ಲಿ ಏನಾದರೂ ಸ್ವಲ್ಪ ಏರುಪೇರಾಗಿದ್ದು ಅವ್ರ ತಾಯಿನ ನೋಡ್ಕೊಂಡು ಬರೋಕ್ಕೆ ಹೋಗಿರುವಂತಹ ಚಾನ್ಸಸ್ ಕೂಡ ಇರ್ಬೋದು. ಬಟ್ ಇವಾಗ ವೋಟಿಂಗ್ ಪ್ರೋಸೆಸ್ಸಲ್ಲೆಲ್ಲ ಕುಮಾರಿಯವರ ಹೆಸರು ಇಲ್ಲದೆ ಇರೋದ್ರಿಂದ ಕುಮಾರಿಯವರು ಎಲಿಮಿನೇಟ್ ಆಗಿದ್ದಾರಾ ಇಲ್ವಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗೋಗಿದೆ. ಆ್ಯಂಡ್ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗಿರೋರು ಶೋ ಅವರೇ ಕೊಡಬೇಕಾಗಿತ್ತು. ಬಟ್ ಏನಕ್ಕೆ ಕ್ಲಾರಿಟಿ ಕೊಡ್ತಿಲ್ಲ ಅನ್ನೋದು ಗೊತ್ತಿಲ್ಲ. ಅಥವಾ ಎಲಿಮಿನೇಟ್ ಮಾಡಿ ಕಳಿಸಿದ್ರೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಕೊಂಡು ಯಾವ ರೀತಿ ಎಲಿಮಿನೇಟ್ ಮಾಡಿ ಕಳಿಸಿದ್ರು ಅಂತ ಹೇಳಿ ಒಂದು ಅಪ್ಡೇಟ್ನ ಕೊಟ್ಬಿಡ್ಬೋದಾಗಿತ್ತು. ಕೊಟ್ಟಿಲ್ಲ ಅಂತಂದರೆ ಲೈಕ್ ಇನ್ನೂ ಕಹಾನಿ ಮೇಲೆ ಟ್ವಿಸ್ಟ್ ಇದೆ ಅನ್ನೋ ರೀತಿಯೇ ಇದೆ. ಅಟ್ಲೀಸ್ಟ್ ಕುಮಾರಿನ ಇವಾಗ ಬಿಗ್ ಬಾಸ್ ಸೀಸನ್ 13ಗೆ ಕಳಿಸಿಲ್ಲ ಅಂತಂದ್ರೂ ಆಲ್ಮೋಸ್ಟ್ ಒಂದು 20-50 ಡೇಸ್ ಹತ್ತತ್ರ ಆದಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಇರುತ್ತಲ್ವ, ಅಂತಹ ಟೈಮಲ್ಲಾದರೂ ಕರ್ಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ಬೋದು. ಯಾಕಂದರೆ ಕುಮಾರಿಯವ್ರಿಗೆ ಅಷ್ಟೊಂದು ಹೈಪ್ ಸಿಕ್ಕಿದೆ. ಸೊ TRP ಖಂಡಿತವಾಗ್ಲೂ ಅವ್ರ ಕಡೆಯಿಂದ ಬರುತ್ತೆ. ಫ್ಯಾನ್ ಬೇಸ್ ಅನ್ನೋದು ಕ್ರಿಯೇಟ್ ಆಗೋಗಿದೆ. ಸೊ ಅದಕ್ಕೋಸ್ಕರ ಆದರೂ ಅವ್ರ ಕಡೆಯಿಂದ ಒಂದಷ್ಟು TRP ಸಿಗಲಿ ಅಂತ ಆದ್ರೂ ಒಂದಷ್ಟು ದಿವಸಗಳಾದಮೇಲೆ ಕುಮಾರಿಯವ್ರನ್ನ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಬಿಡುವಂತಹ ಚಾನ್ಸಸ್ ಕೂಡ ಇದೆ. ಸೊ ಅದಕ್ಕೆ ಅವ್ರನ್ನ ಎಲಿಮಿನೇಟ್ ಮಾಡಿ ಕಳಿಸಿರುವಂತಹ ಪ್ರೋಸೆಸ್ನು ತೋರಿಸಿಲ್ಲ ಅಂತ ಹೇಳಿ ನನಗನ್ನಿಸ್ತಿದೆ. ಬಟ್ ಏನೇ ಕ್ಲಾರಿಟಿ ಕೊಟ್ರು ಚಾನಲ್ ಅವರು ಶೋ ಅವರೇ ಕೊಡಬೇಕಾಗತ್ತೆ. ಸೊ ಅವ್ರು ಕ್ಲಾರಿಟಿ ಕೊಡೋವರೆಗೂ ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.